ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುದ್ದು ಸೊಸೆ ಸೀರಿಯಲ್ ಶುರುವಾದಾಗ್ಲಿಂದ ಕೂಡ ಸಾಕಷ್ಟು ಅಭಿಮಾನಿ ಬಳಗವನ್ನ ಸಂಪಾದನೆ ಮಾಡಿದೆ. ಯಾಕಂತಂದ್ರೆ ಭದ್ರಾ ಮತ್ತೆ ವಿದ್ಯಾನ ಲವ್ ಸ್ಟೋರಿ ಅಷ್ಟು ಚೆನ್ನಾಗಿದೆ. ಏನು ಭದ್ರನನ್ನ ಮದುವೆ ಆಗ್ಬಾರ್ದು ಅಂತ ವಿದ್ಯಾ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು, ಅದಾದ್ಮೇಲೆ ಅರೆಸ್ಟ್ ಆದ್ಲು, ಅದಾದ್ಮೇಲೆ ಭದ್ರನ ಮದ್ವೆ ಆಗಿ ಮನೆ ಇಷ್ಟ ಇಲ್ಲದೆ ಇದ್ರು ಕೂಡ ಭದ್ರನ ಮದ್ವೆ ಆಗಿ ಮನೆಗೆ ಬಂದಾದ್ಮೇಲೆ ಭದ್ರನ ನಡೆ ಇಷ್ಟ ಆಗ್ತಾ ಹೋಯ್ತು. ತಾನು ಓದಿಗೆ ಏನು ಆ ಹಳ್ಳಿನಲ್ಲಿ ಅದರಲ್ಲೂ ವಿದ್ಯಾ ಬದುಕ್ತಿದ್ದಾಳಲ್ಲ, ಆ ಹಳ್ಳಿನಲ್ಲಿ ಹೆಣ್ಮಕ್ಳು ಓದಬಾರ್ದು ಅಂತ ಏನು ರಿಸ್ಟ್ರಿಕ್ಷನ್ ಮಾಡ್ತಿದ್ರಲ್ಲ, ಅದನ್ನೆಲ್ಲವನ್ನು ಮೀರಿ ಅಜ್ಜಿಗೂ ಮೊದಲೇ ಇಷ್ಟ ಇರ್ತಿರ್ಲಿಲ್ಲ ನನ್ನ ಮನೆಗೆ ಬರೋಂತಹ ಸೊಸೆ ಓದಬಾರ್ದು ಅನ್ನೋದೇ, ಆ ಮಾವನಿಗೂ ಕೂಡ ಮನೆಗೆ ಬರೋಂತಹ ಸೊಸೆ ಓದಿರ್ಬಾರ್ದು ಅನ್ನೋದೇ ಆಗಿತ್ತು. ಯಾಕಂದ್ರೆ ಭದ್ರ ಕೂಡ ಓದಿರ್ಲಿಲ್ಲ. ಹೀಗಾಗಿ ಅಂದ್ರೆ ಹೆಣ್ಮಕ್ಳನ್ನ ಓದಿಸ್ಬಾರ್ದು ಅನ್ನೋದು ಏನು ಮನಸ್ಥಿತಿ ಇತ್ತಲ್ಲ, ಅದನ್ನೆಲ್ಲವೂ ಕೂಡ ವಿದ್ಯಾ ಬಂದಾದ್ಮೇಲೆ ಬದಲಾಗ್ತಾ ಹೋಯ್ತು. ಇದೇ ಅಜ್ಜಿ ವಿದ್ಯಾಳನ್ನ ನೀನು ಡಾಕ್ಟರ್ ಓದು ಅಂತ ತನ್ನ ಮಗನಿಗೆ ಗೊತ್ತಾಗ್ದಂಗೆ ಸಹಾಯ ಮಾಡಿದ್ದು ಉಂಟು. ಭದ್ರಾ ಕೂಡ ತನ್ನ ಅಪ್ಪನಿಗೆ ಗೊತ್ತಾಗದ ರೀತಿಯಲ್ಲಿ ಹೆಂಡತಿ ಆ ಓದಿಗೆ ಸಪೋರ್ಟ್ ಮಾಡಿದ್ದು ಉಂಟು. ಅದೆಲ್ಲ ಗೊತ್ತಾದ್ಮೇಲೆ ಒಂದಷ್ಟು ಇಶ್ಯೂಸ್ ಆಯ್ತು. ತುಂಬಾ ಚೆನ್ನಾಗಿ, ತುಂಬಾ ಕಾಮಿಡಿಯಾಗಿ ಗಂಡ ಹೆಂಡತಿ ಕಿತ್ತಾಡ್ತಾ ಅದೊಂದು ಕಾಮಿಡಿ ತರ ಬರ್ತಾ ಇದ್ದಂತಹ ಸೀರಿಯಲ್ ಒಂದೊಂದ್ಸಲಿ ತುಂಬಾ ಸೀರಿಯಸ್ ಆಗೋಗ್ತಾ ಇತ್ತು. ವಿದ್ಯಾ ಬಸರಿ ಅಂತ ಸುಳ್ಳು ಅಂತ ಹೇಳಿ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋದಂತ ಎಪಿಸೋಡ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಿತ್ತು. ಯಾವಾಗ ಸತ್ಯ ಗೊತ್ತಾಗುತ್ತೆ, ಸತ್ಯ ಗೊತ್ತಾದ್ಮೇಲೆ ಏನಾಗಬಹುದು ವಿದ್ಯಾ ಬದುಕು ಅನ್ನೋ ಪ್ರಶ್ನೆಗಳು ಕಾಡ್ತಾ ಇತ್ತು. ಎಲ್ರು ಕೂಡ ಒಂದು ಅಂದಾಜ್ ಮಾಡಿದ್ರು. ಈಗ ವಿದ್ಯಾ ಬಸರಿ ಅಲ್ಲ ಅನ್ನೋ ಸತ್ಯ ಗೊತ್ತಾದ್ಮೇಲೆ ಅವಳು ರಿಯಲ್ ಪ್ರೆಗ್ನೆಂಟ್ ಆಗಿರ್ತಾಳೆ ಅನ್ನೋದು ಕೂಡ ಎಲ್ರು ಊಹೆ ಮಾಡಿದ್ರು. ಅದೇ ತರ ಆಯ್ತು. ಆದ್ರೆ ಭದ್ರಾ ಅದನ್ನ ರಿಸೀವ್ ಮಾಡಿಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ. ಯಾಕಂತಂದ್ರೆ ಇದು ನನ್ನ ಮಗು ಅಲ್ವೇ ಅಲ್ಲ ಅನ್ನೋದನ್ನ ವಿದ್ಯಾ ಹತ್ರ ಹೇಳ್ಬಿಡ್ತಾನೆ. ಆದ್ರೆ ಅದು ವಿದ್ಯಾಗೆ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವಳಿಗೆ ಗೊತ್ತು ಅದು ಅವನದ್ದೇ ಮಗು ಅಂತ. ಹೀಗಾಗಿ ವಿದ್ಯಾ ನನ್ನ ಕ್ಯಾರೆಕ್ಟರ್ ಮೇಲೇನೆ ನನ್ನ ಗಂಡ ಪ್ರೀತಿ ಮಾಡ್ತಾ ಇದ್ದಂತಹ ಗಂಡ ಅನುಮಾನ ಪಟ್ಬಿಟ್ನಲ್ಲ ಅಂತ ಬೇಸರ ಮಾಡ್ಕೊಂಡು ನೀವು ಬೇಡವೇ ಬೇಡ ಅಂತ ಈಗ ಭದ್ರನಿಂದ ದೂರ ಆಗಿದ್ದಾಳೆ. ಆದ್ರೆ ಒಂದು ಟ್ವಿಸ್ಟ್ ಏನು ಅಂತ ಅಂದ್ರೆ, ಸದ್ಯ ವಿದ್ಯಾಗೆ ಮೆಡಿಕಲ್ ಸೀಟ್ ಕೂಡ ಸಿಕ್ಕಿದೆ, ಮೆಡಿಕಲ್ ಫೀಸ್ ಕೂಡ ಕಟ್ಟಿದ್ದಾಳೆ. ವಿದ್ಯಾ ಸದ್ಯಕ್ಕೆ ಕಾಲೇಜ್ಗೆ ಹೋಗ್ಬೇಕಾಗಿರೋದು ಮೈಸೂರಿಗೆ. 1-2 ಕ್ಲಾಸ್ ಅಟೆಂಡ್ ಮಾಡಿರೋ ಎಪಿಸೋಡ್ಗಳನ್ನ ನಾವು ನೋಡಿದ್ವಿ. ಫಸ್ಟ್ ಟೈಮೇ ರ್ಯಾಗಿಂಗ್ ಶುರು ಮಾಡಿದ್ರು. ರ್ಯಾಗಿಂಗ್ ಆದ್ಮೇಲೆ ಅದ್ಯಾಕೋ ಏನೋ ಕಾಲೇಜ್ಗೆ ವಿದ್ಯಾ ಹೋಗ್ತಾನೆ ಇಲ್ಲ. ಸೊ ಇದೇ ಎಲ್ಲರಿಗೂ ಅನುಮಾನ ಬಂದಿರೋದು. ಈಗ ಸದ್ಯಕ್ಕೆ ಮಾವನ ಹೆಸರು ಹೇಳ್ಕೊಂಡು ವಿದ್ಯಾಳ ತಂದೆ ದುಡ್ಡನ್ನ ತಿಂದಿದ್ದ, ಊರು ಜನದ ಹತ್ರ ಎಲ್ಲ ಕೂಡ ದುಡ್ಡನ್ನ ತಿಂದಿದ್ದ. ಅಪ್ಪನ್ನ ಬೈದು ಮಾವನ್ಗೆ ಬಂದು ಈ ಕಳಂಕ ನಿಮ್ಗೆ ಅಂಟ್ಕೊಂಬಾರ್ದು ಅನ್ನೋ ಕಾರಣಕ್ಕೆ ಅವಳು ಮಾವನ ಸಪೋರ್ಟ್ಗೆ ನಿಂತ್ಲು. ಸೊ ಮನೆಯವ್ರು ಎಲ್ಲರೂ ಮುಂದೆ ಕೂಡ ಗಟ್ಟಿ ಧ್ವನಿಯಾಗಿ ಮಾವನ ಪರವಾಗಿ ನಿಂತಿದ್ಲು. ಮಾವನ್ಗೆ ಯಾವುದೇ ರೀತಿಯಾದ ಕಳಂಕ ಹತ್ತೋಕೆ ನಾನು ಬಿಡಲ್ಲ ಅಂತ. ಆದ್ರೆ ಇಲ್ಲಿ ವೀಕ್ಷಕರಿಗೆ ಕಾಡ್ತಾ ಇರುವಂತ ಪ್ರಶ್ನೆ ಏನ್ ಗೊತ್ತಾ, ತಾನು ಡಾಕ್ಟರ್ ಆಗ್ಬೇಕು ಅಂತ ವಿದ್ಯಾ ಸಾಕಷ್ಟು ಕನ್ಸನ್ನ ಕಂಡಿದ್ದಾಳೆ. ಆದ್ರೆ ಕಾಲೇಜ್ಗೆ ಹೋಗಿದ್ದು ಒಂದೇ ದಿನಕ್ಕೆ ಫುಲ್ ಸಿಕ್ಕಾಬಿಟ್ಟೆ ರಜಾ ಕೊಟ್ಬಿಟ್ರ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನ ಡೈರೆಕ್ಟರ್ ಉತ್ತರ ಕೊಡ್ಬೇಕು, ವಿದ್ಯಾ ಯಾಕೆ ಕಾಲೇಜ್ಗೆ ಹೋಗ್ತಾ ಇಲ್ಲ ಅಂತ. MBBS ಕನ್ಸ್ಕೊಂಡಿರುವಂತ ಹುಡುಗಿ ಹಿಂಗೆ ಕಾಲೇಜಿಗೆ ಚಕ್ಕರ್ ಹೊಡೆದ್ರೆ ಪಾಸ್ ಆಗೋದು ಎಲ್ಲಿಂದ ಅಂತ ಕೂಡ ವೀಕ್ಷಕರ ಪ್ರಶ್ನೆ ಆಗಿದೆ. ಸದ್ಯಕ್ಕೆ ಇನ್ನೊಂದಷ್ಟು ಜನ ಹೇಳ್ತಾ ಇದ್ದಾರೆ ಇನ್ನೊಂದು 3 ದಿನದಲ್ಲೇ MBBS ಮುಗಿಸ್ಬಿಟ್ಟು ಅವ್ರನ್ನ ಡಾಕ್ಟರ್ ಮಾಡ್ತಾರೆ ಅಂತ. ಸೀರಿಯಲ್ ಅಲ್ವಾ, ಓಕೆ ಹೇಗ್ ಬೇಕಾದ್ರೂ ಆಗುತ್ತೆ ಅನ್ನೋದು ಒಂದಿರುತ್ತೆ. ಬಟ್ ರಿಯಾಲಿಟಿಗೆ ಹತ್ರ ಇರುವಂತಹ ಒಂದಷ್ಟು ಎಪಿಸೋಡ್ಗಳನ್ನ ಕೊಟ್ಟಾಗ ಜನರಿಗೂ ಕೂಡ ಇಷ್ಟ ಆಗುತ್ತೆ. ಸದ್ಯ ವಿದ್ಯಾ ಕಾಲೇಜ್ಗೆ ಯಾಕೆ ಹೋಗ್ತಿಲ್ಲ ಅನ್ನೋದೇ ಜನರ ಪ್ರಶ್ನೆ. ನಾಳೆಯಿಂದ ಹೋಗ್ತಾರ ಅನ್ನೋದನ್ನ ನೋಡೋಣ.